ಹಿರಿಯರೇ ನಮಸ್ಕಾರ. ಈ ರೀತಿಯ ಅದ್ಭುತ ಮಾಹಿತಿ ನಿಮಗೆ ಎಲ್ಲಾ ಕಡೆ ಸಿಗಲ್ಲ, ಮಿಸ್ ಮಾಡ್ದೆ ನೋಡಿ. 60 ವರ್ಷ ಮೇಲ್ಪಟ್ಟವರು ಆರೋಗ್ಯಕರ, ಸಂತೋಷಕರ ಮತ್ತು ಅರ್ಥಪೂರ್ಣ ಜೀವನಕ್ಕೆ ಕೆಲವು ಮುಖ್ಯ ವಿಷಯಗಳನ್ನು ಮಾಡಿಕೊಳ್ಳಬೇಕು. ವಯಸ್ಸಾದ ಮೇಲೆ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿಯೂ ಸದೃಢವಾಗಿರಬಹುದು. ವೃದ್ಧಾಪ್ಯವು ಬಹಳ ಸುಂದರವಾಗಿರುತ್ತದೆ. ಈ ನಮ್ಮ ವಿಡಿಯೋದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 60 ಟಿಪ್ಸ್ಗಳನ್ನು ಪ್ರತಿ ವಯೋವೃದ್ಧರಿಗೂ ಸಹವಾಗುವಂತೆ ಮಹತ್ವದ ಮಾಹಿತಿ ತಿಳಿಸಿದ್ದೇವೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. 1. ಆರೋಗ್ಯ ತಪಾಸಣೆಗಳನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳಿ. ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್, ಕಣ್ಣು, ಕಿವಿ, ಹಲ್ಲು, ಹೃದಯ, ಎಲುಬುಗಳನ್ನು ಆಗಾಗ ಪರೀಕ್ಷಿಸಿಕೊಳ್ಳಿ. 2. ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿ. ವೇಗವಾಗಿ ನಡೆಯುವುದು, ಯೋಗ, ಪ್ರಾಣಾಯಾಮ, ಲಘು ವ್ಯಾಯಾಮ ವ್ಯಾಯಾಮದಿಂದ ದೀರ್ಘಾಯುಷ್ಯ ಹಾಗೂ ನೋವಿಲ್ಲದ ಜೀವನಕ್ಕೆ ಅತ್ಯವಶ್ಯಕವಾಗಿದೆ. 3. ಪೌಷ್ಟಿಕ ಅಂಶಗಳು ಇರುವ ಆಹಾರ ಸೇವನೆ ಮಾಡುವುದು ಬಹಳ ಮುಖ್ಯ. ಹಾಗಾಗಿ ಹಣ್ಣು ತರಕಾರಿ ಹೆಚ್ಚಿಸಬೇಕು. ಪ್ರೋಟೀನ್ ಅಂಶಗಳು ಹೆಚ್ಚಾಗಿರುವ ಹುರುಳಿ, ಕಡಲೆ, ಮೊಟ್ಟೆ, ಸಾಕಷ್ಟು ನೀರನ್ನು ಕುಡಿಯಿರಿ. 4. ಮಿದುಳಿನ ವ್ಯಾಯಾಮ ಮಾಡಿ. ಪುಸ್ತಕ ಓದುವುದು, ಸುಡುಕು ಬಿಡಿಸುವುದು, ಚೆಸ್, ಕ್ರಾಸ್ವರ್ಡ್ ಈ ರೀತಿಯ ಹೊಸ ವಿಷಯ ಕಲಿಯುವುದು ಮೆದುಳನ್ನು ಚುರುಕಾಗಿ ಇಟ್ಟು ಮರೆತು ಹೋಗುವಿಕೆ ಕಡಿಮೆ ಮಾಡುತ್ತದೆ. 5. ಸಾಮಾಜಿಕ ಸಂಪರ್ಕ ಇರಿಸಿಕೊಳ್ಳಿ. ಸ್ನೇಹಿತರು, ನೆರೆಹೊರೆಯವರು, ಕುಟುಂಬ, ಸಮೂಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಏಕಾಂತವನ್ನು ದೂರ ಇಡುತ್ತದೆ. 6. ನಿದ್ರೆ ನಿಯಮಿತವಾಗಿರಲಿ. 7 ರಿಂದ 8 ಗಂಟೆ ನಿದ್ರೆ ಮಾಡಿ. ಮಧ್ಯಾಹ್ನದ ಗಾಢ ನಿದ್ದೆ ಮಾಡುವುದನ್ನು ತಪ್ಪಿಸಬೇಕು. 7. ಹಣಕಾಸಿನ ಬಗ್ಗೆ ಯೋಜನೆ ಮಾಡಿ. ನಿವೃತ್ತಿ ಆದಾಯ ನಿರ್ವಹಣೆ ಖರ್ಚಿಗೆ ಬಜೆಟ್ ಮಾಡಿ. 8. ಕಳ್ಳರು ಹೆಚ್ಚು ಚಿನ್ನ ಒಡವೆ ಕದಿಯಲು ಹೆಚ್ಚು ವಯೋವೃದ್ಧರನ್ನೇ ಆಯ್ಕೆ ಮಾಡಿ ಕೊಳ್ಳುತ್ತಾರೆ. ಹಾಗಾಗಿ ಮನೆಯಿಂದ ಹೊರಗೆ ಹೋಗುವ ಮೊದಲು ಚಿನ್ನ ಒಡವೆಗಳನ್ನು ಹಾಕಿಕೊಳ್ಳಬೇಡಿ ಹಾಗೂ ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ಹೆಚ್ಚು. ಎಚ್ಚರವಾಗಿರಿ. 8. ಇಷ್ಟವಾದ ಹವ್ಯಾಸ ಬೆಳೆಸಿಕೊಳ್ಳಿ. ತೋಟಗಾರಿಕೆ, ಸಂಗೀತ, ಚಿತ್ರಕಲೆ, ಪ್ರವಾಸ ಈ ರೀತಿಯ ಹವ್ಯಾಸಗಳು ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. 9. ವೈದ್ಯರ ಸಲಹೆಯೊಂದಿಗೆ ಮಾತ್ರ ಔಷಧಿ ತೆಗೆದುಕೊಳ್ಳಿ ಮತ್ತು ನೀವು ತೆಗೆದುಕೊಳ್ಳುವ ಟ್ಯಾಬ್ಲೆಟ್ ಅದರ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳಿ. ಸ್ವಯಂ ಔಷಧಿ ಸೇವನೆ ತಪ್ಪಿಸಿ. 10. ಸಂತೋಷ ಮತ್ತು ಕೃತಜ್ಞತೆಯ ಮನೋಭಾವ. ಧ್ಯಾನ, ದಿನಕ್ಕೆ 5 ನಿಮಿಷ ಕೃತಜ್ಞ ಪಟ್ಟಿಯನ್ನು ಬರೆಯುವುದು. ನಗು ಮತ್ತು ಹಾಸ್ಯ ಸದಾ ಇರಲಿ. 11. ಮಲಗುವಾಗ ಎಲ್ಲ ಯೋಚನೆಗಳನ್ನು ದೂರಕ್ಕಿಟ್ಟು ನೆಮ್ಮದಿಯಿಂದ ಮಲಗಿ. ಬೇಗನೆ ಮಲಗಿ ಬೇಗ ಏಳುವ ಅಭ್ಯಾಸ ಮಾಡಿಕೊಳ್ಳಿ. 12. ದುಂದುವೆಚ್ಚ ಮಾಡದೆ ಹಣವನ್ನು ಮಿತವಾಗಿ ಖರ್ಚು ಮಾಡಿ. ಉಳಿತಾಯ ಮಾಡಿದ ಈ ಹಣವೇ ಇನ್ನೊಂದು ದಿನದ ಖರ್ಚಿಗೆ ಸಾಕಾಗುತ್ತದೆ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣ ಉಳಿತಾಯ ಮಾಡಿಟ್ಟುಕೊಳ್ಳಿ. ನಿಮ್ಮನ್ನು ವೃದ್ಧಾಪ್ಯದಲ್ಲಿ ರಕ್ಷಿಸುವುದು ನೀವು ಸಂಪಾದನೆ ಮಾಡಿ ಉಳಿಸಿದ ಹಣ ಮಾತ್ರವೇ ಕೊನೆಯವರೆಗೂ ಬರುತ್ತದೆ. 13. ಈಗಿನ ಕಾಲದಲ್ಲಿ ಕೆಲವರು ತಂದೆ ತಾಯಿಯರನ್ನು ಕೊನೆಗಾಲದಲ್ಲಿ ನಿರ್ಲಕ್ಷ್ಯ ಮಾಡುತ್ತಾ ಊಟ ವಸತಿಗಾಗಿ ಏನು ಕೊಡದೆ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಹಾಗಾಗಿ ಮಕ್ಕಳ ಮೇಲೆ ಹೆಚ್ಚು ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಯಾವ ಸಮಯದಲ್ಲಿ ಯಾರು ಹೇಗೆ ಬದಲಾಗುತ್ತಾರೆಂದು ಹೇಳಲು ಬರುವುದಿಲ್ಲ. ಹಾಗಾಗಿ ಆದಷ್ಟು ಬೇರೆಯವರ ಮೇಲೆ ಅವಲಂಬಿತರಾಗಿರದೆ ಇದ್ದರೆ ಒಳ್ಳೆಯದು. 14. 60 ವರ್ಷ ಮೇಲ್ಪಟ್ಟ ವಯಸ್ಸಿನವರ ದಿನಚರಿ ಯೋಜನೆ ಹೀಗೆ ಮಾಡಿಕೊಳ್ಳಿ. ಬೆಳಗ್ಗೆ ಬೇಗ ಏಳಿ ಎದ್ದ ಕೂಡಲೇ 1 ಗ್ಲಾಸ್ ನಿಂಬೆ ಬೆಚ್ಚಗಿನ ನೀರು ಕುಡಿಯಿರಿ. 20 ರಿಂದ 30 ನಿಮಿಷ ವಾಕಿಂಗ್ ಮಾಡಿ. ಯೋಗ, ಪ್ರಾಣಾಯಾಮವನ್ನು ಕನಿಷ್ಠ ಪ್ರತಿ ದಿನ 10 ರಿಂದ 15 ನಿಮಿಷದವರೆಗೆ ಮಾಡಿ. ನಂತರ ನಿತ್ಯ ಕರ್ಮ, ಸ್ನಾನ, ಹಗುರ ಉಪಹಾರ ಮಾಡಿ. ಸಮತೋಲನದ ಊಟ ಮಾಡಿ. 10 ರಿಂದ 15 ನಿಮಿಷ ಹಗುರವಾಗಿ ವಾಕಿಂಗ್ ಮಾಡಿ. 20 ರಿಂದ 30 ನಿಮಿಷ ವಿಶ್ರಾಂತಿ ಪಡೆಯಿರಿ, ಆದರೆ ಗಟ್ಟಿಯಾದ ನಿದ್ದೆ ಬೇಡ. 15. ಸಂಜೆ ಚಹಾ ಅಥವಾ ಹಗುರ ತಿಂಡಿ ತಿನ್ನಿ. ನಂತರ 20 ನಿಮಿಷ ತೋಟಗಾರಿಕೆ ಅಥವಾ ನೆರೆಹೊರೆಯ ಹತ್ತಿರ ಹೋಗಿ ಮಾತನಾಡಿ. ಕುಟುಂಬ ಜೊತೆ ಮಾತುಕತೆ, ಸ್ನೇಹಿತರು, ಹವ್ಯಾಸ ಕೆಲಸ ಮಾಡಿ. ರಾತ್ರಿ ಊಟ ಹಗುರ ಇರಲಿ. ನಂತರ ಟಿವಿ, ಪುಸ್ತಕ ಓದುವುದು ಮಾಡಿ. ಮೃದು ಸಂಗೀತ, ಧ್ಯಾನ ಮಾಡಿ. ನಂತರ ಒಳ್ಳೆ ನಿದ್ರೆ ಮಾಡಿ. 16. 60 ವರ್ಷ ವಯಸ್ಸಿನವರ ದಿನದ ಆಹಾರ ವಿಚಾರ ನೋಡುವುದಾದರೆ, ಬೆಳಗಿನ ಉಪಹಾರ ಇಡ್ಲಿ, ಸಾಂಬಾರ್ ಅಥವಾ ಓಟ್ಸ್, ರಾಗಿ, 1 ಹಣ್ಣು ಅಥವಾ ರಾಗಿ ದೋಸೆ, ಚಟ್ನಿ, ಕಡಿಮೆ ಸಕ್ಕರೆಯ ಚಹಾ ಅಥವಾ ಹಾಲು, 1 ಬಾಳೆಹಣ್ಣು, ಸೇಬು ಅಥವಾ 5 ರಿಂದ 6 ಬಾದಾಮಿ ಮತ್ತು ಅಕ್ಕರೆಕಾಯಿ. ಮಧ್ಯಾಹ್ನದ ಊಟ ಕೆಂಪುಭತ್ತ, ರಾಗಿ ಬಾಲ್, ಸ್ವಲ್ಪ ಅನ್ನ, ಸಾಂಬಾರ್, ಸಾರು, 2 ತರಕಾರಿಗಳು, ಕಡಿಮೆ ಎಣ್ಣೆಯಲ್ಲಿ ತಯಾರಿಸಿದ ಪಲ್ಯ, 1 ಬಟ್ಟಲು ಬೇಳೆಸಾರು, ಒಗ್ಗರಣೆ, ಮೊಸರು ಸೇವಿಸಿದರೆ ಉತ್ತಮ. 17. ನಿದ್ದೆ ಮಾಡಿ. ಏಳುವಾಗ ಎದ್ದು ಕನಿಷ್ಠ 30 ಸೆಕೆಂಡ್ ಆದರೂ ಕುಳಿತು ನಂತರ ಓಡಾಡಬೇಕು. ಯಾಕೆಂದರೆ ಎಚ್ಚರವಾಗಿದ್ದರೂ ದೇಹ ನಿದ್ರಾವಸ್ಥೆಯಲ್ಲಿಯೇ ಇರುತ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ಕುಳಿತು ಸುಧಾರಿಸಿಕೊಂಡ ನಂತರ ಓಡಾಡುವುದು ಒಳಿತು.
18 ಪತಿ ಅಥವಾ ಪತ್ನಿ ಸಾವನ್ನಪ್ಪಿದ ನಂತರ ಒಂಟಿ ಜೀವನ ನರಕದಂತೆ ಇರುತ್ತದೆ. ಅಂತವರು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ, ಬದಲಾಗಿ ಮನೆಯ ಹೊರಗಡೆ ಬಂದು 4 ಜನರನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರೊಂದಿಗೆ ಮಾತನಾಡಿ ನಿಸರ್ಗದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇದರಿಂದ ನಿಮಗೆ ಆ ಸಮಯದಲ್ಲಾದರೂ ಒಂಟಿತನದ ಯೋಚನೆ ದೂರವಾಗುತ್ತದೆ. 19 ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ಬಳಿ ಮೊಬೈಲ್ ಇದ್ದರೆ ತಪ್ಪದೆ ಚಾರ್ಜ್ ಮಾಡಿಕೊಳ್ಳಿ. ಒಂದು ಪೇಪರ್ ಅಥವಾ ಪುಟ್ಟದಾದ ಡೈರಿಯಲ್ಲಿ ನಿಮ್ಮ ಮನೆಯ ಸದಸ್ಯರ ಒಂದಿಬ್ಬರ ಫೋನ್ ನಂಬರನ್ನು ಬರೆದು ಇಟ್ಟುಕೊಳ್ಳಿ. ಯಾವುದಾದರೂ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗಿದ್ದರೆ ಬೇರೆಯವರು ನಿಮ್ಮ ಮನೆಯವರನ್ನು ಸಂಪರ್ಕಿಸಲು ಇದು ಸುಲಭವಾಗುತ್ತದೆ. 20 ಗಂಡು ಮಕ್ಕಳು ನಿಮ್ಮ ಮಾತನ್ನು ಕೇಳಲಿಲ್ಲ ಎಂದರೆ ತಲೆ ಕೆಡಿಸಿಕೊಳ್ಳಬೇಡಿ, ಏಕೆಂದರೆ ಆ ಸಮಯದಲ್ಲಿ ತಂದೆ ತಾಯಿಯ ಮಾತಿಗಿಂತ ಹೆಂಡತಿಯ ಮಾತು ಅವರಿಗೆ ಮುಖ್ಯವಾಗಿರುತ್ತದೆ. 21 ಮಕ್ಕಳ ಮೇಲೆ ಚಾಡಿ ಹೇಳಬೇಡಿ, ಇದು ಮಕ್ಕಳಿಂದ ನಿಮ್ಮನ್ನು ದೂರ ಮಾಡುತ್ತದೆ. ನಿಮಗೆ ನಿಮ್ಮ ಮಗ ಹತ್ತಿರವಾಗಬೇಕೆಂದರೆ ನೀವು ಸೊಸೆಯನ್ನು ಮಗಳ ರೀತಿ ಪ್ರೀತಿಯಿಂದ ಕಾಣಿ. 22 ಸ್ನಾನ ಮಾಡುವಾಗ ಬಾಗಿಲಿನ ಚೀಲಕ ಹಾಕದಿದ್ದರೆ ಒಳ್ಳೆಯದು. ಸ್ಟೂಲ್ ಅಥವಾ ಚೇರ್ ಮೇಲೆ ಕುಳಿತು ಸ್ನಾನ ಮಾಡಬೇಕು, ನಿಂತುಕೊಂಡು ಸ್ನಾನ ಮಾಡಬಾರದು. ಸ್ನಾನ ಮಾಡುವಾಗ ತುಂಬಾ ಬಿಸಿನೀರನ್ನು ಸ್ನಾನ ಮಾಡಬೇಡಿ. 23 ವಯಸ್ಸಾದ ಮೇಲೆ ಅತಿಯಾದ ಬಿಸಿನೀರಿನಲ್ಲಿ ಸ್ನಾನ ಮಾಡುವುದರಿಂದ ಆಯಾಸ, ತಲೆ ಸುತ್ತು, ದೇಹ ನಿತ್ರಾಣ ಈ ರೀತಿ ಸಮಸ್ಯೆಗಳು ಒಮ್ಮೊಮ್ಮೆ ಕಾಡುತ್ತವೆ. 24 ಈಗಾಗಲೇ ನಿಮ್ಮೆಲ್ಲ ಸಾಲಗಳು ತೀರಿ ಹೋಗಿದ್ದರೆ ಬಹಳ ಒಳ್ಳೆಯದು, ಏಕೆಂದರೆ ಮಕ್ಕಳಿಗಾಗಿ ಮಾಡಿದ ಸಾಲಗಳೇ ಆದರೂ ವಯಸ್ಸಾದರೂ ತೀರಿಸದೇ ಇದ್ದರೆ ಕೆಲವು ಕಡೆ ಸಾಲ ತೀರಿಸುವುದೇ ಇಲ್ಲ. ಇನ್ನು ಕೆಲವು ಕಡೆ ಮಕ್ಕಳು ಆ ಸಾಲ ತೀರಿಸುತ್ತಾ ಚುಚ್ಚು ಮಾತುಗಳನ್ನಾಡಿ ನಿಮ್ಮ ಮೇಲಿನ ಗೌರವ ಕಡಿಮೆ ಮಾಡಿಕೊಳ್ಳುತ್ತಾರೆ. 26 ಮಕ್ಕಳು ಹೇಳಿದ ಎಲ್ಲಾ ಮಾತಿಗೂ ತಲೆ ಆಡಿಸಬೇಡಿ. ನೀವು ಸಾಕಿ ದೊಡ್ಡವರನ್ನಾಗಿ ಮಾಡಿದ ಮಕ್ಕಳು ನಿಮ್ಮನ್ನು ತಿರುಗಿ ಪ್ರಶ್ನೆ ಮಾಡುವಂತೆ ಇಟ್ಟುಕೊಳ್ಳಬೇಡಿ. ವೃದ್ಧಾಪ್ಯದಲ್ಲೂ ಮಕ್ಕಳು ನಿಮಗೆ ಗೌರವ ನೀಡುವಂತೆ ನೋಡಿಕೊಳ್ಳಿ. 27 ಯಾವುದೇ ಔಷಧಿ ತೆಗೆದುಕೊಂಡರೆ ಡಾಕ್ಟರನ್ನು ಕೇಳಿ ತೆಗೆದುಕೊಳ್ಳಿ, ನೀವಾಗೆ ಯಾವುದನ್ನು ತೆಗೆದುಕೊಳ್ಳಬೇಡಿ. 28 ಆಸ್ತಿಯ ಅಂತಸ್ತು ಹೆಚ್ಚು ಇಲ್ಲದೆ ಹೋದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಇದ್ದುದರಲ್ಲೇ ಎಲ್ಲವನ್ನೂ ನಿಭಾಯಿಸಿ. ಇದರಿಂದ ಮತ್ತೊಬ್ಬರ ಮುಂದೆ ತಲೆ ತಗ್ಗಿಸುವ ಪ್ರಮೇಯ ಬರದೆ ಆತ್ಮಗೌರವವನ್ನು ಹೆಚ್ಚಿಸುತ್ತದೆ. 29 ವೃದ್ಧಾಪ್ಯದಲ್ಲಿ ಆನಂದದಿಂದ ಜೀವನ ಮಾಡುವುದು ಅತಿ ಮುಖ್ಯ. ಜೀವನದಲ್ಲಿ ಚಿಕ್ಕ ಚಿಕ್ಕ ಆಸೆ ಪಡುವುದು ಸಾಮಾನ್ಯ. ಅಂತಹ ಆಸೆಗಳು ಏನಾದರೂ ಉಳಿದಿದ್ದರೆ ಅದನ್ನು ಕೂಡ ಪೂರೈಸಿಕೊಳ್ಳಿ. 30 ವಯಸ್ಸಾಗುವಷ್ಟರಲ್ಲಿ ಒಂದು ಸ್ವಂತ ಮನೆ ಇರಬೇಕೆಂದು ಎಲ್ಲರೂ ಆಸೆ ಪಡುತ್ತಾರೆ. ಅದು ಚಿಕ್ಕದೇ ಆಗಿರಲಿ ದೊಡ್ಡದಾಗಿರಲಿ ಒಂದು ಮನೆಯೆಂದು ಇರಲೇಬೇಕು. ಆದಷ್ಟು ಸ್ವಂತ ಮನೆ ಮಾಡಿಕೊಳ್ಳುವ ಕಡೆ ಹೆಚ್ಚು ಗಮನ ಕೊಡಿ. ಒಂದು ವೇಳೆ ಆಗಿಲ್ಲವೆಂದರೂ ಪರವಾಗಿಲ್ಲ, ಇರುವುದರಲ್ಲೇ ಖುಷಿಯಿಂದ ಇರಿ. ತುಂಬಾ ವಯಸ್ಸಾದ ಮೇಲೆ ಮನೆ ಕಟ್ಟಿಸುವ ಕಷ್ಟಕ್ಕೆ ಕೈ ಹಾಕಬೇಡಿ. ನಂತರ ಮನೆಯ ಸಾಲ ತೀರಿಸುವುದು ಕೂಡ ಕಷ್ಟವಾಗುತ್ತದೆ. ಪ್ರತಿದಿನ ಪ್ರತಿಕ್ಷಣ ಸಾಲದ ಹೊರೆಯಿಂದ ಟೆನ್ಷನ್ನಲ್ಲಿ ಇರಬೇಕಾಗುತ್ತದೆ. ಇದರಿಂದ ನಿಮ್ಮ ಆರೋಗ್ಯದಲ್ಲೂ ಏರುಪೇರಾಗಬಹುದು. 31 ವರ್ಷಕ್ಕೆ 1 ಅಥವಾ 2 ಬಾರಿ ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆ ಪ್ರವಾಸಕ್ಕೆ ಹೋಗಿ ಬನ್ನಿ. ಇದರಿಂದ ಮಕ್ಕಳು, ಸೊಸೆ, ಮನೆಯ ಇತರ ಸದಸ್ಯರಿಗೂ ಸ್ವಲ್ಪ ಬಿಡುವು ನೀಡಿದಂತಾಗುತ್ತದೆ. ನಿಮ್ಮ ಮನಸ್ಸಿಗೂ ಹೊಸ ಜಾಗದಿಂದ ಬದಲಾವಣೆ, ಮಾನಸಿಕ ನೆಮ್ಮದಿ ಲಭಿಸುತ್ತದೆ. 32 ವೃದ್ಧಾಪ್ಯದಲ್ಲಿ ಹಣ ಉಳಿತಾಯ ಮಾಡಬೇಕು. ಎಲ್ಲದಕ್ಕೂ ಮಕ್ಕಳ ಮುಂದೆ ಕೈಚಾಚುವಂತಿರಬಾರದು. ಆಸ್ತಿ, ಬಂಗಾರ, ಬೆಳ್ಳಿ, ಕೊಂಚ ಹಣವನ್ನು ಆಪತ್ಕಾಲಕ್ಕೆ ಇಟ್ಟುಕೊಂಡಿರಬೇಕು. ಮಕ್ಕಳನ್ನು ನೀವು ತುಂಬಾ ಪ್ರೀತಿಯಿಂದ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿರಬಹುದು, ಆದರೂ ಅವರಿಂದ ಈ ಸಮಯದಲ್ಲಿ ಹೆಚ್ಚಿನ ಪ್ರೀತಿ ನಿರೀಕ್ಷೆ ಮಾಡಬೇಡಿ. ಅವರಾಗಿ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ನೋಡಿಕೊಂಡರೆ ಸಂತೋಷ್, ನೋಡಿಕೊಳ್ಳದಿದ್ದರೆ ಚಿಂತಿಸಬೇಡಿ. ಅದನ್ನೇ ಯೋಚಿಸಿ ಕೊರಗಲು ಹೋಗಬೇಡಿ. 33 ನಿಮ್ಮ ಆಹಾರ ಸೇವನೆಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ಸಿಹಿ, ಕೊಬ್ಬು, ಕರಿದ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಡಿ. ಕೊಲೆಸ್ಟ್ರಾಲ್ ಹೆಚ್ಚಾದರೆ ಆರೋಗ್ಯದ ಸಮಸ್ಯೆ, ತೂಕ ಹೆಚ್ಚಾಗುತ್ತದೆ, ರಕ್ತ ಸಂಚಾರಕ್ಕೆ ತೊಂದರೆಯಾಗುತ್ತದೆ. 34 ಸಸ್ಯಾಹಾರ ಹೆಚ್ಚಾಗಿ ಬಳಸಿ, ಹಿತಮಿತವಾದ ಆಹಾರ ಸೇವನೆ ಮಾಡಿ. ಕನಿಷ್ಠ 6 ತಿಂಗಳಿಗೆ ಒಮ್ಮೆಯಾದರೂ ಬಿಪಿ, ಶುಗರ್, ಥೈರಾಯಿಡ್ ಪರೀಕ್ಷೆಯನ್ನು ಮಾಡಿಸುತ್ತಾ ಇರಬೇಕು. ಇದರ ಪ್ರಕಾರ ನಿಮ್ಮ ಆಹಾರ, ದಿನನಿತ್ಯದ ಚಟುವಟಿಕೆಗಳನ್ನು ಬದಲಾಯಿಸಿಕೊಳ್ಳಬೇಕು. 35 ಸಿಗರೆಟ್, ಬೀಡಿ, ಕುಡಿತದ ಕೆಟ್ಟ ಅಭ್ಯಾಸಗಳು ಇದ್ದರೆ ಈಗಿನಿಂದಲೇ ಬಿಟ್ಟುಬಿಡಿ. ಈ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ದೇಹವು ರೋಗಗಳ ಖಜಾನೆಯಾಗುತ್ತದೆ. 36 ದುಃಖ, ಕೋಪ, ಭಯ, ಕೀಳರಿಮೆ, ವಿಕೃತ ಕಾಮ, ಅತಿ ನಾಚಿಕೆ, ಸ್ವಭಾವ, ಚಪಲ ಗುಣಗಳನ್ನು ಹತೋಟಿಯಲ್ಲಿಡಿ. ಅನುಕಂಪ, ಸ್ವಾಭಿಮಾನ, ದಯ ಗುಣಗಳನ್ನು ವೃದ್ಧಾಪ್ಯದಲ್ಲಿ ಹೆಚ್ಚು ರೂಢಿಸಿಕೊಳ್ಳಿ. ವಯಸ್ಸಾದ ಮೇಲೆ ಅತಿಯಾಗಿ ಉಪ್ಪನ್ನು ಸೇವಿಸಬೇಡಿ. ಅಡುಗೆಯಲ್ಲಿ ಜಾಸ್ತಿ ಹುಳಿ, ಖಾರ ಸೇವಿಸಬೇಡಿ. ಇದರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಪ್ರಾರಂಭವಾಗುತ್ತದೆ. 37 ಪ್ರತಿನಿತ್ಯ 2 ರಿಂದ 3 ಲೀಟರ್ಗಳಷ್ಟು ನೀರು ಸೇವಿಸಬೇಕು. ನೀರನ್ನು ಹೆಚ್ಚು ಸೇವಿಸುವುದರಿಂದ ಮಲಬದ್ಧತೆ ದೂರವಾಗಿ ಮೂತ್ರಕೋಶದಲ್ಲಿ ಕಲ್ಲಾಗುವುದನ್ನು ಇದು ತಡೆಯುತ್ತದೆ. 38 ವಯಸ್ಸಾದ ಮೇಲೆ ಮಕ್ಕಳಂತೆ ಇರಬೇಕೆಂದು ಹೇಳುತ್ತಾರೆ. ಹಾಗಾಗಿ ಮೊಮ್ಮಕ್ಕಳನ್ನು, ಅಕ್ಕಪಕ್ಕದ ಮನೆಯ ಚಿಕ್ಕ ಮಕ್ಕಳನ್ನು ಪ್ರೀತಿಸಿ ಅವರೊಂದಿಗೆ ಹೆಚ್ಚು ಸಮಯ ಕಳೆದು ಅವರ ಆಟಗಳಿಗೆ ಪ್ರೋತ್ಸಾಹಿಸಿ. ನೀವು ಕೂಡ ಭಾಗವಹಿಸಿ.
39 ಸಾಕು ಪ್ರಾಣಿಗಳ ಜೊತೆಯೂ ಪ್ರೀತಿಯಿಂದ ಇರಿ. ನಿತ್ಯ ಜೀವನದಲ್ಲಿ ದೇವರ ಪೂಜೆ, ಭಜನೆ, ಮಂತ್ರ, ಶ್ಲೋಕ, ಪ್ರಾರ್ಥನೆಗಳನ್ನು ರೂಢಿಸಿಕೊಳ್ಳಿ. ಸಾಧ್ಯವಾದರೆ ಭಗವದ್ಗೀತೆಯನ್ನು ಓದಿ ಅಥವಾ ಕೇಳಿ. ಇದರಿಂದ ಮಾನಸಿಕ ನೆಮ್ಮದಿಯ ಜೊತೆಗೆ ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ ಅದರಿಂದ ಹೊರಬರಲು ಧೈರ್ಯ ಹೆಚ್ಚಾಗುತ್ತದೆ. 40 ಪಿಂಚಣಿ ಹಣ, ಪಿಎಫ್ ಹಣ ಬಂದಾಗ ಅದರಿಂದ ಬಡ್ಡಿ ಬರುವ ಹಾಗೆ ಏನಾದರೂ ದಾರಿ ಮಾಡಿಕೊಳ್ಳಿ. ಅದರಿಂದ ಕನ್ನಡಕಕ್ಕೆ ಹಣ, ಹಲ್ಲು ಕಟ್ಟಿಸಿಕೊಳ್ಳಲು ಹಣ, ಏನಾದರೂ ತಿನ್ನಲು ಆಸೆ ಆದಾಗ ಹೀಗೆ ಸಣ್ಣ ಪುಟ್ಟ ಆಸೆಗಳಿಗಾಗಿ ಉಳಿಸಿಕೊಳ್ಳಿ. ಮತ್ತೊಬ್ಬರ ಬಳಿ ಕೈಚಾಚುವ ಬದಲು ನಿಮ್ಮ ಕೆಲವು ಖರ್ಚುಗಳನ್ನು ನೀವೇ ನೋಡಿಕೊಳ್ಳಬಹುದು. 41 ಮನೆಗೆ ಬಂಧುಗಳು ಬಂದಾಗ ಮಕ್ಕಳ ಮುಂದೆ ಯಾವಾಗಲೂ ನಮ್ಮ ಆರೋಗ್ಯ ಸರಿ ಇಲ್ಲ ಎಂದು ಹೆಚ್ಚು ಬಾರಿ ಹೇಳಬೇಡಿ. 42 ನಿಮಗೆ ತೀರಾ ಹತ್ತಿರವಾಗುವ ಸ್ನೇಹಿತರ ಬಳಿ ಮಾತ್ರ ಮನಬಿಚ್ಚಿ ಎಲ್ಲಾ ವಿಚಾರಗಳನ್ನು ಹಂಚಿಕೊಳ್ಳಿ. 43 ಯಾರ ಮೇಲೂ ಕೂಗಾಡಲು ಆಗುವುದಿಲ್ಲ ಎಂದು ನಿಮ್ಮ ಪತಿ ಅಥವಾ ಪತ್ನಿಯ ಬಳಿ ಕೂಗಾಡಬೇಡಿ. ವಯಸ್ಸಾದ ಕಾಲದಲ್ಲಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಆಸರೆಯಾಗಿರಬೇಕು. 44 ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತದೆಯೋ, ಹೇಗೆ ಸಮಾಧಾನವಾಗುತ್ತದೆಯೋ ಅದನ್ನೇ ಮಾಡಿ. ಯಾರೋ ಹೇಳಿದರೆಂದು ಏನನ್ನೂ ಮಾಡಬೇಡಿ. ಇರುವ 3 ದಿನದ ಬಾಳಿನಲ್ಲಿ ಚೆನ್ನಾಗಿ ಆರೋಗ್ಯವಾಗಿ ಬಾಳಿ. 45 ವಯೋವೃದ್ಧರು ಮನೆಯಲ್ಲೂ ಕುಟುಂಬದೊಳಗೂ ಗೌರವ, ಸಂತೋಷ ಮತ್ತು ಒಗ್ಗಟ್ಟಿನಿಂದ ಬದುಕಲು ಕೆಳಗಿನ ಸಲಹೆಗಳು ಬಹಳ ಉಪಯುಕ್ತ. ಇವು ಕುಟುಂಬ ಮತ್ತು ಹಿರಿಯರ ನಡುವೆ ಪ್ರೀತಿ, ಸಮನ್ವಯ ಹೆಚ್ಚಿಸುತ್ತವೆ. 46 ಪರಸ್ಪರ ಗೌರವ ಕಳೆದುಕೊಂಡು ಬಿಡಬಾರದು. ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ತಮ್ಮ ಕಾಲ, ಕೆಲಸ, ಜವಾಬ್ದಾರಿಗಳಲ್ಲಿ ಬ್ಯುಸಿ ಇರುತ್ತಾರೆ. ಅವರ ಸಮಯಕ್ಕೆ ಗೌರವ ನೀಡಿ ಅವರಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡಬೇಕು. ನಮ್ಮ ಕಾಲದಂತೆ ಎಲ್ಲವೂ ನಡೆಯಬೇಕೆಂಬ ಒತ್ತಡ ಕೊಡಬಾರದು. 47 ಮಾತನಾಡುವ ಶೈಲಿ ಮೃದುವಾಗಿರಲಿ. ಕಠಿಣ ಮತ್ತು ಹಳೆಯ ಅನುಭವಗಳನ್ನು ಹೇಳುವಲ್ಲಿ ಜಾಗರೂಕತೆ ವಹಿಸಿ. 48 ಸಲಹೆಗಳನ್ನು ಬಲವಂತವಾಗಿ ಹೇಳದೆ ಮೃದುವಾಗಿ, ಇದನ್ನು ಒಮ್ಮೆ ಯೋಚಿಸಿ ಎಂಬ ರೀತಿಯಲ್ಲಿ ತಿಳಿಸಿ. ಮೃದು ಮಾತು ಮನೆಯಲ್ಲೇ ಶಾಂತಿ ತರಿಸುತ್ತದೆ. 49 ಹೊಸ ತಲೆಮಾರಿಗೆ ಹೊಂದಿಕೊಳ್ಳುವ ಮನೋಭಾವ ಇರಲಿ. ತಂತ್ರಜ್ಞಾನ, ಹೊಸ ಆಲೋಚನೆಗಳು, ಜೀವನ ಶೈಲಿ ಇವೆಲ್ಲ ಬದಲಾಗುತ್ತವೆ. ನಮ್ಮ ಕಾಲದಲ್ಲಿ ಹೀಗಿತ್ತು ಎನ್ನುವುದನ್ನು ಅಷ್ಟೇನೂ ಪುನಃ ಹೇಳೋದನ್ನು ಕಡಿಮೆ ಮಾಡಬಹುದು. ಮಕ್ಕಳು ನಿಮ್ಮೊಂದಿಗೆ ತೆರೆದ ಮನಸ್ಸಿನಿಂದ ಮಾತನಾಡಲು ಇದರಿಂದ ಸಹಾಯಕ. 50 ಕುಟುಂಬಕ್ಕೆ ಭಾರವಾಗಿದ್ದೇನೆ ಎಂಬ ಭಾವನೆ ಬೇಡ. ನೀವು ಕುಟುಂಬದ ಮೂಲ, ಅನುಭವದ ಖಜಾನೆ. ನಿಮ್ಮ ಉಪಸ್ಥಿತಿ ಮನೆಗೆ ಆಶೀರ್ವಾದ. ನಾನು ತೊಂದರೆ ಕೊಡುತ್ತಿದ್ದೇನೆ ಎನ್ನುವ ನಕಾರಾತ್ಮಕ ಭಾವನೆಗಳಿಂದ ದೂರವಿರಿ. 51 ಮನೆಯಲ್ಲೇ ಸಣ್ಣ ಕೆಲಸಗಳಲ್ಲಿ ಕೈಜೋಡಿಸಿ ಮನೆಯ ಹಗುರ ಕೆಲಸ ಮಾಡಿ. ಮೊಮ್ಮಕ್ಕಳಿಗೆ ಕತೆ ಹೇಳುವುದು, ಬಟ್ಟೆ ಮಡಚುವುದು, ತೋಟದಲ್ಲಿ ನೀರು ಹಾಕುವುದು, ಇದರಿಂದ ಬೇಕಾದ ವ್ಯಕ್ತಿ ಎಂಬ ಭಾವ ಇನ್ನಷ್ಟು ಬಲವಾಗುತ್ತದೆ. 52 ಮಕ್ಕಳ ಜೀವನದಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡಬೇಡಿ. ಹಣ, ವೃತ್ತಿ, ಕುಟುಂಬ ನಿರ್ಧಾರಗಳಲ್ಲಿ ಅವರಿಗೆ ಸ್ವಂತ ಅವಕಾಶ ಕೊಡಬೇಕು. ಒತ್ತಾಯ, ತರ್ಕಕ್ಕಿಂತ ಸಲಹೆ, ಪ್ರೀತಿ ಉತ್ತಮ ಫಲ ನೀಡುತ್ತದೆ. 53 ಮೊಮ್ಮಕ್ಕಳಿಗೆ ಸಮಯ ಕೊಡಿ. ಕತೆಗಳು, ಆಟಗಳು, ನಮ್ಮ ಕಾಲದ ಅನುಭವ, ಇದು ಸಂಬಂಧ ಬಲಪಡಿಸುವ ಅತ್ಯುತ್ತಮ ಸೇತುವೆ. ಮೊಮ್ಮಕ್ಕಳ ಪ್ರೀತಿಗೆ ಹಿರಿಯರು ಶಾಂತಿ ಮತ್ತು ಸಂತೋಷ ಪಡೆಯುತ್ತಾರೆ. 54 ಕೃತಜ್ಞತೆ ಮತ್ತು ಪ್ರೀತಿ ತೋರಿಸಿ. ಹಿರಿಯರಾಗಿ ನೀವು ಎಲ್ಲರ ಮುಂದೆ ಒಂದು ಧನ್ಯವಾದ ತಿಳಿಸುವುದು, ಅದ್ಭುತವಾಗಿತ್ತು ಎನ್ನುವುದು, ನೀವು ಚೆನ್ನಾಗಿ ಮಾಡಿದ್ದೀರಿ ಎನ್ನುವ ಮಾತು ಮನೆಗೆ ಅಪಾರ ಶಾಂತಿ ಮತ್ತು ಹಿತ ನೀಡುತ್ತದೆ. ಕುಟುಂಬವನ್ನೇ ಒಗ್ಗೂಡಿಸುವ ಶಕ್ತಿ ಇದು. 55 ಆರೋಗ್ಯ, ಮನಸ್ಥಿತಿ ಸುಧಾರಿಸಲು ಕುಟುಂಬದೊಂದಿಗೆ ಸಮಯ, ಒಟ್ಟಿಗೆ ಊಟ, ಕುಟುಂಬದೊಂದಿಗೆ ಪ್ರವಾಸ, ಹಬ್ಬ ಹರಿದಿನಗಳು ಒಟ್ಟಿಗೆ ಆಚರಿಸುವುದು ಮುಖ್ಯ. 56 ತಪ್ಪಾದರೂ ಕ್ಷಮೆಯ ಮನೋಭಾವ, ಎಲ್ಲಾ ವಿಷಯಗಳಿಗೂ ಯಾವಾಗಲೂ ತಲೆ ಹಾಕದೇ ಇರುವುದು ಮತ್ತು ಕೋಪ, ಅಸಹನೆ ಆದಷ್ಟು ತಪ್ಪಿಸಿ. 57 ವಯೋವೃದ್ಧರು ಕುಟುಂಬದೊಂದಿಗೆ ಶಾಂತಿ ಉಳಿಸಿಕೊಳ್ಳಲು ಮೃದುವಾದ ಮಾತು, ಕೋಪ, ಅಸಹನೆ, ತಾರ್ಕಿಕ ವಾದಗಳನ್ನು ಕಡಿಮೆ ಮಾಡಿ. ಮಾತನಾಡುವ ಮೊದಲು ಇದಕ್ಕೆ ಮನೆಯಲ್ಲೇ ಶಾಂತಿಯಿಂದ ಪರಿಹಾರವೇನು ಅಂತ ಯೋಚಿಸಿರಿ. 58 ಹೆಚ್ಚು ತತ್ವೋಪದೇಶ ಬೇಡ. ಹೊಸ ತಲೆಮಾರಿಗೆ ತಕ್ಕಂತೆ ಮಾತನಾಡಿ, ಸಲಹೆ ನೀಡಿ, ಆದರೆ ಒತ್ತಾಯ ಮಾಡಬೇಡಿ. ಕೃತಜ್ಞತೆಯ ಅಭ್ಯಾಸ. ಧನ್ಯವಾದ, ನೀವು ಚೆನ್ನಾಗಿ ಮಾಡಿದ್ದೀರಿ ಅನ್ನೋದು ಸಂಬಂಧ ಗಟ್ಟಿಗೊಳಿಸುತ್ತದೆ. 59 ಚಿಕ್ಕ ವಿಷಯಗಳನ್ನು ತಲೆಕೆಡಿಸಿಕೊಳ್ಳಬೇಡಿ. ಯಾರಾದರೂ ಮಾತನಾಡಲಿಲ್ಲ, ಗಮನ ಕೊಡಲಿಲ್ಲ ತಂದರೆ ಇದನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. 60 ಹಿರಿಯರು ಮಕ್ಕಳ ನಡುವೆ ತಕರಾರು ಬಂದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ನಂತರ ಶಾಂತಿಯುತವಾಗಿ ಮಾತನಾಡಿ. ನನಗೆ ಹಾಗೆ ಅನ್ನಿಸಿತು ಎಂದು ಹೇಳಿ, ನೀವು ತಪ್ಪು ಎನ್ನುವುದಕ್ಕೆ ಬದಲು ನನಗೆ ಸ್ವಲ್ಪ ನೋವಾಯಿತು ಎಂದರೆ ಮಾತು ಮೃದುವಾಗುತ್ತದೆ. ತಪ್ಪು ಮಾಡಿದರೂ ಹಠ ಬೇಡ. ಕ್ಷಮೆಯ ಮನೋಭಾವ ದೊಡ್ಡವರ ಗುಣ, ಇದು ಮನೆಯ ಒಗ್ಗಟ್ಟನ್ನು ಉಳಿಸುತ್ತದೆ. ಹಿರಿಯರೇ ನಮಗೆ ವಯಸ್ಸು ಹೆಚ್ಚಿದಂತೆ ಪ್ರೀತಿ ಮತ್ತು ಮೃದುಭಾವ ಹೆಚ್ಚಿಸಬೇಕು.
ಕುಟುಂಬಕ್ಕೆ ನೆರವಾಗಬೇಕು, ಬಾಧೆಯಾಗಬಾರದು. ನಮ್ಮ ಅನುಭವವನ್ನು ಹಂಚಬೇಕು, ಜೋರಿನಿಂದ ತೋರಿಸಬಾರದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನ ಮುಟ್ಟುವ ಉಪಯುಕ್ತ ಮಾಹಿತಿ ಬೇಕಾದಲ್ಲಿ ಹೆಚ್ಚು ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.